ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಕಲ್ಲಂಗಡಿ ಹಣ್ಣಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಕಲ್ಲಂಗಡಿ ಹಣ್ಣಿನಲ್ಲೂ ಕೂಡ ಕೆಮಿಕಲ್ ಇರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸೀಸನ್ ಇಲ್ಲದ ಹೊತ್ತಿನಲ್ಲಿ ಕಲ್ಲಂಗಡಿ ಸೇವನೆ ಅಪಾಯ ಅಂತೇಳಿ ತಜ್ಞರು ಹೇಳ್ತಿದ್ದಾರೆ. ಕೆಮಿಕಲ್ ಬಳಕೆಯಿಂದ ಕಾರ್ಸೋಜೆನಿಕ್ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗ್ತಾ ಇದೆಯಂತೆ. ಇದು ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಕಲ್ಲಂಗಡಿ ಸೇವನೆ ಕೂಡ ಅಪಾಯಕಾರಿ ಅಂತ ಹೇಳಿ ಪಬ್ಲಿಕ್ ಟಿವಿಗೆ ಆಹಾರ ತಜ್ಞೆ ಡಾಕ್ಟರ್ ಕೀರ್ತಿ ಕಿರಿಸಾವೆ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೀಸನ್ ಇಲ್ಲದ ಹೊತ್ತಿನಲ್ಲಿ ಕಲ್ಲಂಗಡಿ ಸೇವನೆ ಮಾಡುವುದು ಅಪಾಯ, ಜೊತೆಗೆ ಈ ಕೆಮಿಕಲ್ ಮಿಕ್ಸ್ ಆಗಿರುವಂತಹ ಕಲ್ಲಂಗಡಿ ಹಣ್ಣನ್ನು ಸೇವಿಸಿದ್ದೇ ಆದರೆ ಅದು ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು ಅಂತ ಹೇಳಿ ಜನರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಎಚ್ಚರಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ರಸ್ತೆ ಬದಿಯಲ್ಲಿ ಸಿಗುವ ಹಣ್ಣಿನ ಅಂಗಡಿಯಲ್ಲಿ ಸಿಗುವಂತಹ ಈ ಕಲ್ಲರ್ ಕಲ್ಲಂಗಡಿ ಇದೆಯಲ್ಲ, ಅದನ್ನು ತಿನ್ನುವ ಮೊದಲು 100 ಬಾರಿ ಯೋಚಿಸಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ನಲ್ಲಿ ರೆಡ್ ಕಲರ್ ಡೈನ ಇಂಜೆಕ್ಟ್ ಮಾಡ್ತಾರೆ, ಎರಿಥ್ರೋಸೈನ್ ಅಂತ ಹೇಳ್ತೀವಿ. ಅದನ್ನು ಇಂಜೆಕ್ಟ್ ಮಾಡಿದಾಗ ಆ ಹಣ್ಣು ಒಳಗಡೆ ಏನು ಪಲ್ಪ್ ಇರುತ್ತೆ, ವಾಟರ್ ಮೆಲನು, ಅದು ಕಂಪ್ಲೀಟಾಗಿ ರೆಡ್ಡಿಶ್ ಕಲರ್ ಆಗುತ್ತೆ. ಆ ರೆಡ್ ವೈಬ್ರೆಂಟ್ ಕಲರ್ನ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಟೇಸ್ಟ್ ವೈಸ್ ಏನು ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಬಟ್ ಆದರೆ ಈ ಎರಿಥ್ರೋಸೈನ್ ಏನು ರೆಡ್ ಪಿಗ್ಮೆಂಟ್ ಏನಿದೆ ಫುಡ್ ಡೈ, ಅದು ಕೂಡ ಅಷ್ಟೇ ಹೆಚ್ಚು ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ ಖಂಡಿತ ಟಾಕ್ಸಿನ್ ಇರುತ್ತೆ. ಈ ವಾಟರ್ ಮೆಲನ್ ಅನ್ನೋದು ಸ್ಪ್ರಿಂಗು ಮತ್ತು ಸಮ್ಮರ್ ಸೀಸನಲ್ಲಿ ಬರುವಂಥ ಹಣ್ಣಾಗಿರುತ್ತೆ. ಈ ಹಣ್ಣನ್ನು ನಾವು ಯಾಕೆ ಉಪಯೋಗಿಸ್ತೀವಿ ಅಂದರೆ, ಈ ಸಮ್ಮರಲ್ಲಿ ಬಿಸಿಲು ಜಾಸ್ತಿ, ದೇಹ ಡಿಹೈಡ್ರೇಟ್ ಆಗಬಾರ್ದು, 3-4 ಲೀಟ್ರ್ ನೀರು ಕುಡೀರಿ ಅಂತ ಡಾಕ್ಟರ್ ಹೇಳ್ತಾರೆ. ಅಷ್ಟು ಕಾಂಪನ್ಸೇಟ್ ಮಾಡೋಕ್ಕಾಗೋದಿಲ್ಲ ಅಂತ ಕಣ್ಣಲ್ಲಿ ಕಾಣಿಸ್ತಾ ಇರೋ ಹಣ್ಣುಗಳನ್ನ ಜನರು ತಿನ್ಲಿಕ್ಕೆ ಹೋಗ್ತಾರೆ. ಅದರಲ್ಲೂ ವಾಟರ್ ಮೆಲನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಹೆಚ್ಚು ಜನರು ಹೆಚ್ಚು ಅದನ್ನ ಬಳಸ್ತಾ ಹೋಗ್ತಾರೆ. ದಿನನಿತ್ಯನೂ ತಗೊಳ್ಳೋವಂಥ ಜನಗಳು ಇರ್ತಾರೆ. ಅಂಥವರು ಈ ಡೈ ಇಂಡ್ಯೂಸ್, ರೆಡ್ ಕಲರ್ ಡೈ ಇಂಡ್ಯೂಸ್ ಆಗಿರೋ ಹಣ್ಣನ್ನು ದಿನನಿತ್ಯ ಜಾಸ್ತಿ ಯಥೇಚ್ಛವಾಗಿ ಸೇವನೆ ಮಾಡಿದಾಗ ಖಂಡಿತವಾಗೂ ಟಾಕ್ಸಿನ್ಸ್ ಅನ್ನೋದು ದೇಹದಲ್ಲಿ, ರಕ್ತದಲ್ಲಿ ಉಳಿಯುತ್ತೆ. ಆ ಟಾಕ್ಸಿನ್ ಅನ್ನೋದು ಸೆಲ್ಸಲ್ಲೂ ಕೂಡ ಉಳ್ಕೊಂಡ್ಬಿಡುತ್ತೆ. ಆ ಸೆಲ್ನಲ್ಲಿ ಉಳಿದು ಪ್ರಮಾಣ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಖಂಡಿತವಾಗೂ ಆ ಸೆಲ್ ಫಾರ್ಮೇಷನ್ ಮತ್ತು ಡೆವಲಪ್ಮೆಂಟಲ್ಲೂ ಎಫೆಕ್ಟ್ ಕೊಡುತ್ತೆ. ಅಷ್ಟೇ ಅಲ್ಲ, ವಾಟ್ ಎವರ್ ಇಟ್ ಇಸ್, ಕಿಡ್ನಿ ಮೇಲಂತೂ ತುಂಬ ಕೆಟ್ಟ ಪರಿಣಾಮ ಬೀರಬೇಕು. ರೈತರಿಂದ ನೇರವಾಗಿ ಬೆಳೆದಂತಹ ಕಲ್ಲಂಗಡಿ ವ್ಯಾಪಾರಸ್ಥರ ಬಳಿ ಬರುತ್ತೆ. ಅವರು ಗ್ರಾಹಕರನ್ನು ಆಕರ್ಷಿಸುವಂತಹ ನಿಟ್ಟಿನಲ್ಲಿ ಅದಕ್ಕೆ ಕೆಮಿಕಲನ್ನು ಇಂಜೆಕ್ಟ್ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಹಲವು ಹಣ್ಣಿನ ಮಾದರಿಯನ್ನು ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳುಹಿಸಿಕೊಡಲಾಗಿದೆ. ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಆರೋಗ್ಯ ಇಲಾಖೆ ಈ ಕಲ್ಲಂಗಡಿ ಹಣ್ಣಿನ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗುವ ಸಾಧ್ಯತೆ ಇದೆ.